ಕದ್ರಿ ಹುಣ್ಣಿಮೆಯ ಜಾತ್ರಾ ಮಹೋತ್ಸವ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕದ್ರಿ ಹುಣ್ಣಿಮೆಯ ಜಾತ್ರಾ ಮಹೋತ್ಸವ ಪ್ರತಿ ವರ್ಷನೂ ಸಹ ನಡೆಯುತ್ತೆ. ಇದು ಹೋಳಿ ಹುಣ್ಣಿಮೆಯಂದು ಕದ್ರಿ ಹುಣ್ಣಿಮೆ ಅಂತಕ್ಕಂತ ಒಂದು ಪ್ರತೀತಿನಲ್ಲಿ ನಮ್ಮ ಒಂದು ಉತ್ಸವ ನಡೆಯುತ್ತೆ. ಇದರ ಒಂದು ಮೂಲ ಕದ್ರಿ, ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಕದ್ರಿ. ಅದಕ್ಕೆ ಮೂಲ ಬೆಂಗಳೂರು ಹತ್ರ ಇರ್ತಕ್ಕಂಥ ರಾಮನಗರ ಜಿಲ್ಲೆಯ ಶ್ರೀಪತಿಹಳ್ಳಿ ಅಂತಕ್ಕಂಥ ಒಂದು ಹಳ್ಳಿ ಇದೆ. ಆ ಹಳ್ಳಿನಲ್ಲಿ ನಮ್ಮ ಮೂಲ ದೇವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ, ಅದರಿಂದ ಒಡೆದು ಬಂದಿರತಕ್ಕಂಥ ಇದು ಒಂದು ಶಾಖೆ. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಸಾಕಷ್ಟು ವರ್ಷಗಳ ಹಿಂದಿನಿಂದ ಇಲ್ಲಿ ಜಾತ್ರೆ ನಡೀತಾನೆ ಬರಿತಾ ಇದೆ. ಇಡೀ ರಾಜ್ಯದಾದ್ಯಂತ ಸಾವಿರಾರು ಭಕ್ತಾದಿಗಳು ಬರ್ತಾ ಇದ್ದಂತವ್ರು ಇವತ್ತು ಲಕ್ಷ ಲಕ್ಷ ಜನಸಂಖ್ಯೆ ಭಕ್ತಾದಿಗಳು ಬರ್ತಕ್ಕಂತ ಒಂದು ಸನ್ನಿವೇಶ ಉದ್ಭವ ಆಗಿದೆ. ಏನು ಭಕ್ತಾದಿಗಳು ಸಂಕಲ್ಪಗಳನ್ನ ಮಾಡ್ಕೊಳ್ತಾರೆ, ಆ ಸಂಕಲ್ಪಗಳು ಈಡೇರಿದ ಸಂದರ್ಭದಲ್ಲಿ ಪ್ರತಿ ವರ್ಷನೂ ಸಹ ಜಾಸ್ತಿ ಆಗ್ತಾ ಬರ್ತಾ ಇದೆ. ಸೊ ಏನೆಲ್ಲ ಭಕ್ತರು ಸಂಕಲ್ಪ ಮಾಡ್ಕೊಂಡು ವಿಶೇಷವಾಗಿ ಸಂತಾನ ಭಾಗ್ಯಕ್ಕೋಸ್ಕರ ಹಲವಾರು ಬರ್ತಾರೆ. ಬಂದು ಅವರು ಸಂಕಲ್ಪ ವಿಶೇಷವಾಗಿ ಗಂಗಾ ಸ್ನಾನ ಮಾಡಿಸ್ತೀವಿ ಅಂತ ಹೇಳಿ ಹೇಳ್ತಾರೆ. ಗಂಗಾ ಸ್ನಾನ ಅಂತ ಹೇಳಿದ್ರೆ ಪೂರ್ಣಹಳ್ಳಿ ಕೆರೆ ಇದೆ ಇಲ್ಲಿ ನಮ್ಮ ಸಮೀಪದಲ್ಲಿ. ಅಲ್ಲಿಗೆ ನಮ್ಮ ಎಲ್ಲಾ ಮೂಲ ದೇವರನ್ನ ತೆಗೆದುಕೊಂಡು ಹೋಗಿ ಗಂಗಾ ಸ್ನಾನವನ್ನ ಮಾಡಿಸಿದ್ರೆ ಅವ್ರಿಗೆ ಸಂತಾನ ಭಾಗ್ಯ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥದ್ದು ಪ್ರತೀತಿ. ಸೊ ಆ ಸಂಕಲ್ಪವಾಗಿ ಬಂದಂತ ಭಕ್ತಾದಿಗಳು ಎಲ್ಲರೂ ಸಹ ಯಶಸ್ಸನ್ನ ಕಂಡು ಪ್ರತಿ ವರ್ಷವೂ ಸಹ ಇದೇ ರೀತಿಯ ಜಾತ್ರೆಗಳು ನಡೀತಾ ಇದ್ದಾವೆ. ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇದೆ. ಹೋಳಿ ಹುಣ್ಣಿಮೆಯನ್ನು ಕದ್ರಿ ಹುಣ್ಣಿಮೆ ಅಂತಕ್ಕಂಥ ಒಂದು ಪ್ರತೀತಿಯಲ್ಲಿ ನಾವು ಈ ಜಾತ್ರೆಯನ್ನ ನಡೆಸ್ತಾ ಇದ್ದೇವೆ. ಈ ಜಾತ್ರೆ ಇಷ್ಟೊಂದು ವಿಜೃಂಭಣೆಯಾಗಿ ನಡಿಬೇಕು ಅಂತ ಹೇಳಿದ್ರೆ, ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳ ಸಹಕಾರ, ಅವರವರ ಭಕ್ತಿಯಿಂದ ಒಂದು ಮಟ್ಟಿಗೆ ಈ ಜಾತ್ರೆ ನಡೀತಾ ಇದೆ. ಇದೇ ರೀತಿ ಪ್ರತಿ ವರ್ಷನೂ ಸಹ ನಡೀತದೆ. ವಿಶೇಷವಾಗಿ ನಮ್ಮ ದೇವರಲ್ಲಿ ಜೀವಂತ ಬಸಪ್ಪ ಇದೆ. ಆ ಬಸಪ್ಪನ ಸವಾರಿ ಅಂತಕ್ಕಂಥ ಒಂದು ರೀತಿ ಇದೆ. ಏನು ಭಕ್ತರು ತಾವು ಸಂಕಲ್ಪ ಮಾಡ್ಕೊಳ್ತಾರೆ ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ನಮ್ಮ ಬಸಪ್ಪ ಹೋಗಿ ಅವರನ್ನ ಸ್ಪರ್ಶ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಒಳ್ಳೇದಾದಂತ ಸಂದರ್ಭದಲ್ಲಿ ಅವ್ರು ತಮಗೆ ಮನಸೋ ಇಚ್ಛೆ ಭಕ್ತಿ ಪ್ರಧಾನವಾಗಿ ದೇವರಿಗೆ ಕಾಣಿಕೆಯನ್ನ ಕೊಡ್ತಾರೆ. ಆ ಕಾಣಿಕೆಯನ್ನ ಪಡೆದು ದೇವಸ್ಥಾನದ ಅಭಿವೃದ್ಧಿ ಎಲ್ಲ ಕಾರ್ಯಗಳು ನಡೀತಾ ಇದ್ದಾರೆ. ಇದೇ ರೀತಿ ಪ್ರತಿ ವರ್ಷಗಳು ಸಹ ಜಾತ್ರೆ ನಡೀತದೆ. ಈ ಜಾತ್ರೆಯಲ್ಲಿ ನಮ್ಮ ಬುಡಕಟ್ಟಿಗೆ ಸಂಬಂಧಪಟ್ಟಂತೆ ಕಾಡುಗೊಲ್ಲ ಜನಾಂಗದ ಬುಡಕಟ್ಟಿಗೆ ಸಂಬಂಧಪಟ್ಟಂತೆ ಸಂಪ್ರದಾಯದಂತೆ ಜಾತ್ರೆ ನಡೆಯುತ್ತೆ. ಈ ನಮ್ಮ ಕಾಡುಗೊಲ್ಲ ಜನಾಂಗದ ಬುಡಕಟ್ಟಿನ ಹಲವಾರು ದೇವರುಗಳ ಪ್ರಧಾನ ಅರ್ಚಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಉದಾಹರಣೆಗೆ ಚಿಕ್ಕರಸ್ವಾಮಿ ಅರ್ಚಕರು, ಅಡ್ಡಿಲಕ್ಕಮ್ಮ, ನಮ್ಮದೇ ದೇವರಾಗಿರ್ತಕ್ಕಂಥ ಶ್ರೀಪತಿಹಳ್ಳಿಯ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ, ನೆಟ್ಟೆಕೆರೆಯ ಚಿತ್ರಲಿಂಗೇಶ್ವರ ಸ್ವಾಮಿ, ಮತ್ತೆ ನಮ್ಮ ಈ ದೇವರ ಹೆಣ್ಣು ದೇವರಾಗಿರ್ತಕ್ಕಂಥ ಏಳೆಟ್ಟಿ ಮಾರಮ್ಮ ಎಂದು ನಾವು ಪೂಜೆ ಮಾಡ್ಕೊಂಡಿದೀವಿ. ಇದು ಚೇಳೂರಟ್ಟಿನಲ್ಲಿ, ಚೇಳೂರ್ ಪಕ್ಕ ಬರುತ್ತೆ. ಆ ಒಂದು ದೇವರು ಸಹ ಪ್ರತಿ ವರ್ಷವೂ ಬರುತ್ತೆ. ಈ ರೀತಿಯಾಗಿ ಈ ಜಾತ್ರೆ ನಡೆಯುತ್ತೆ. ಮನೆ ದೇವರು ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂತ ನಾವು ಮುತ್ತಾತರ ಕಾಲದಿಂದಲೂ ಈ ದೇವ್ರಿಗೆ ನಡ್ಕೊತೀವಿ. ಈ ದೇವ್ರು ನಾನ್ ಚಿಕ್ಕ ಹುಡುಗನಾಗ ನೋಡ್ದಂಗೆ ಸಣ್ಣ ಗುಬ್ಬದಲ್ಲಿತ್ತು. ಇವತ್ತು ಅದ್ದೂರಿಯಾಗಿ ಬೆಳೆದಿದೆ. ಇವತ್ತು ಈ ಜಾತ್ರೆಗೆ ಕದ್ರಿ ಹುಣ್ಣಿಮೆ ಜಾತ್ರೆಗೆ ಲಕ್ಷಾಂತರ ಜನ ಸೇರ್ತಾರೆ. ತುಂಬಾ ವಿಜೃಂಭಣೆಯಿಂದ ಈ ಜಾತ್ರೆ ನಡೀತದೆ. ಈ ಲಕ್ಷ್ಮೀ ನರಸಿಂಹ ಸ್ವಾಮಿನ ನಮ್ಮ ಜನಾಂಗದವರೇ ಅಲ್ಲ, ಎಲ್ಲಾ ಜನಾಂಗರು ಇದಕ್ಕೆ ನಡ್ಕೊತಾರೆ. ಎಲ್ಲಾ ಜನಾಂಗ ಮನೆ ದೇವರಾಗಿದ್ದಾರೆ. ಮತ್ತೆ ಎಲ್ಲ ನಂಬಿದವರಿಗೆ ಈ ಲಕ್ಷ್ಮೀ ನರಸಿಂಹ ಸಕಲ ಆರೋಗ್ಯ ಐಶ್ವರ್ಯ ಕೊಟ್ಟು ಈವರೆಗೂ ಕಾಪಾಡ್ತಾ ಇದ್ದಾನೆ. ಕೋಡಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಇವತ್ತೇನು ಕದ್ರಿ ಹುಣ್ಣಿಮೆ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ಎಲ್ಲಾ ಸಮಾಜದ ಆರಾಧ್ಯ ದೈವ ಲಕ್ಷ್ಮೀ ನರಸಿಂಹ ಅಂತಂದ್ರೆ ಕೇಳಿದ್ದನ್ನ ಕೊಡುವಂತಹ ಕೊಡುಗ ದೈವ. ಆದ್ರೆ ಇವತ್ತು ಅದ್ದೂರಿಯಾಗಿ ಏನು ಜನವನ್ನು ಸೇರಿ ಇವತ್ತು ಅಭೂತಪೂರ್ವವಾಗಿ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಇವತ್ತು ಭಕ್ತಾದಿಗಳಲ್ಲಿ ಇರ್ತಕ್ಕಂತ ಎಲ್ಲಾ ನೋವುಗಳನ್ನ ಇವತ್ತು ಶಮನ ಮಾಡ್ತಕ್ಕಂತ ಒಂದು ಹಬ್ಬ ಇದು. ಇವತ್ತು ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇವತ್ತು ತೇರನ್ನ ಎಳಿತಕ್ಕಂಥದ್ದು ಮತ್ತು ಬಸವನ ಮೆರವಣಿಗೆ ಮತ್ತೆ ಇರ್ತಕ್ಕಂತ ವಾಹನದ ಮೆರವಣಿಗೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಭಕ್ತರಲ್ಲಿರ್ತಕ್ಕಂತ ಹಲವಾರು ಬೇಡಿಕೆಗಳನ್ನ ಭಗವಂತನ ಈ ಒಂದು ಏನು ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂತ ಏನ್ ಮೆರವಣಿಗೆಯನ್ನ ಇರ್ತಕ್ಕಂತ ಪೂಜೆಯನ್ನ ಕೆಲಸವನ್ನ ಮಾಡಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ಈಡೇರ್ತಕ್ಕಂತಕ್ಕಂಥದ್ದು ಒಂದು ಜಾತ್ರಾ ಉತ್ಸವ ಇದು. ಲಕ್ಷ್ಮೀ ನರಸಿಂಹ ಅಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಹೇಳಿದ್ದನ್ನ ಕೊಡುವಂತಹ ದೈವ ಇವು. ಅದರಿಂದ ಇವತ್ತು ಬಹಳ ಅದ್ದೂರಿಯಾಗಿ ಈ ಒಂದು ಜಾತ್ರಾ ಮಹೋತ್ಸವ ಆಚರಿಸ್ತಾ ಇದ್ದೀವಿ.